ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಭಯಕ್ಕೆ ಬೈ ಬೈ ಹೇಳಿ ಅಂತ. ಅಂದರೆ ಈ ಕಥೆಯ ಅರ್ಥ ಇನ್ಮುಂದೆ ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ ಎಂದರ್ಥ. ಸ್ನೇಹಿತರೆ, ಕತೆ ತುಂಬ ಚೆನ್ನಾಗಿದೆ, ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಒಮ್ಮೆ ರಾಜನ ಆಸ್ಥಾನಕ್ಕೆ ಒಬ್ಬ ವಿದೇಶಿಗ ಬರ್ತಾನೆ. ರಾಜನಿಗೆ ವಂದಿಸಿ, ಮಹಾರಾಜರೇ, ನಿಮ್ಮ ಆಸ್ಥಾನಕ್ಕೆ ಒಂದು ಸವಾಲು ತಂದಿದ್ದೇನೆ ನೋಡಿ. ನನ್ನೊಂದಿಗೆ ಬಂದಿರುವ ಈ ಯುವಕನಿಗೆ 1 ತಿಂಗಳು ಚೆನ್ನಾಗಿ ಅವನ ಇಷ್ಟದ ಊಟ ತಿಂಡಿ ಹಣ್ಣು ಹಂಪಲ ಎಲ್ಲ ಕೊಡಬೇಕು. ಆದರೆ ಅವನು ಯಾವುದೇ ಕೆಲಸ ವ್ಯಾಯಾಮ ಮಾಡಬಾರ್ದು. ತಿಂಗಳ ಕೊನೆಯಲ್ಲಿ ಅವನ ತೂಕವು ಸಹ ಸ್ವಲ್ಪವೂ ಏರಿರಬಾರದು. ಈ ಸವಾಲಿಗೆ ನೀವು ಒಪ್ಪಿಕೊಳ್ಳುತ್ತಿದ್ದೀರಾ ಅಥವಾ ಸೋಲು ಒಪ್ಪಿಕೊಳ್ಳುತ್ತಿದ್ದೀರಾ ಎಂದು ಕೇಳಿದಾಗ ರಾಜನು ಚಿಂತಾಕ್ರಾಂತನಾಗ್ತಾನೆ. ಅಲ್ಲ, ಚೆನ್ನಾಗಿ ತಿಂದು ಯಾವುದೇ ಕೆಲಸ ಮಾಡದಿದ್ದರೆ ಖಂಡಿತ ದೇಹದ ತೂಕ ಹೆಚ್ಚಾಗಿ ಆಗುತ್ತದೆ. ಏನು ಮಾಡುವುದು ಎಂದು ಸಭೆಯಲ್ಲಿ ಕಣ್ಣು ಹಾಸಿದಾಗ ಅವನ ಚಾಣಾಕ್ಷ ಮಂತ್ರಿಯು, ಮಹಾಸ್ವಾಮಿಗಳೇ, ನಾವು ಈ ಸವಾಲಿಗೆ ಒಪ್ಪಿಕೊಳ್ಳೋಣ, ನೀವೇನು ಯೋಚಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಸರಿ ಅಂತ 1 ತಿಂಗಳು ಹಾಗೆ ಹೋಯಿತು. ಅಂದು ಆ ವಿದೇಶಿಯು ಸಂತಸದಿಂದ ಸಭೆಗೆ ಬರ್ತಾನೆ. ಒಪ್ಪಂದದಂತೆ ಆ ಯುವಕನ ತೂಕವನ್ನು ನೋಡಿದರೆ ಅವನ ತೂಕವು ಮುಂಚೆಗಿಂತ ಕಡಿಮೆಯಾಗಿತ್ತು. ಆ ವಿದೇಶಿಗೆ ಅನುಮಾನ ಬಂದು, ಏನು ನಿನಗೆ ಇವರು ಊಟ ತಿಂಡಿ ಸರಿಯಾಗಿ ಕೊಟ್ಟಿದ್ದಾರ ಇಲ್ವೋ ಎಂದು ಕೇಳಿದಾಗ ಆ ಯುವಕನು, ಇಲ್ಲ, ನನಗೆ ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಕೊಡುತ್ತಿದ್ದರು ಅಂತಾನೆ. ಆಗ ಆ ವಿದೇಶಿಯು ತನ್ನ ಸೋಲನ್ನು ಒಪ್ಪಿಕೊಂಡು ಕಪ್ಪವನ್ನು ಕಟ್ಟಿ ನಿರಾಸೆಯಿಂದ ಹೊರಟು ಹೋಗ್ತಾನೆ. ನಂತರ ರಾಜನು ಆಶ್ಚರ್ಯದಿಂದ ಮಂತ್ರಿಗೆ ಕೇಳ್ತಾನೆ, ಮಹಾಮಂತ್ರಿಗಳೇ, ಏನು ನೀವು ಚಮತ್ಕಾರ ಮಾಡಿವಿರಿ ಎಂದು ಕೇಳಿದಾಗ ಮಹಾಮಂತ್ರಿಯು, ಚಮತ್ಕಾರ ಏನಿಲ್ಲ, ಆ ಯುವಕನ ಕೋಣೆಯ ಪಕ್ಕ ಒಂದು ಸಿಂಹದ ಬೋನಿಯನ್ನು ಇಟ್ಟು ಆ ಯುವಕನ ನೋಡಪ್ಪ, ಆ ಹಸಿದ ಸಿಂಹದ ಬೋನಿಯ ಚಿಲಕ ಅಷ್ಟು ಸರಿಯಾಗಿಲ್ಲ, ನೀನು ಹುಷಾರಿನಲ್ಲಿ ಇರು ಅಷ್ಟೇ ಹೇಳಿದೆ ಮಹಾರಾಜರೇ ಅಂತ ಹೇಳ್ತಾನೆ. ಅವನಿಗೆ ಜೀವ ಭಯದಿಂದ ತಿಂದ ಅನ್ನ ಮೈಗೆ ಒಗ್ಗಿಕೊಳ್ಳದೆ ಮಾನಸಿಕವಾಗಿ ಕುಗ್ಗಿ ತೂಕ ಕಮ್ಮಿಯಾಗುವಂತೆ ಮಾಡಿತ್ತು ಅಷ್ಟೇ ಎಂದಾಗ ರಾಜನು, ಬಲೆ ಮೆಚ್ಚಿದೆ ನಿನ್ನ ಚಾಣಾಕ್ಷತನವನ್ನು ಎಂದು ಹೇಳಿ ಸನ್ಮಾನಿಸ್ತಾರೆ. ಅದಕ್ಕೆ ಹೇಳುವುದು, ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಭಯ ಇಟ್ಕೊಂಡು ಆಗ ಯಾವ ಕಾರ್ಯವೂ ನಾವು ಅಂದುಕೊಂಡರೆ ಆಗುವುದಿಲ್ಲ. ಮೊದಲು ಮನಸ್ಸಿನಲ್ಲಿ ಇರುವ ಭಯ ಕಿತ್ತು ಹಾಕಿ ನಂತರ ಶ್ರದ್ಧೆಯಿಂದ ನಾವು ಯಾವುದೇ ಕಾರ್ಯವನ್ನು ಮಾಡಿದರೂ ಅದು ತಾನಾಗಿಯೇ ನೆರವೇರುತ್ತದೆ.